ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿತ್ತು. ಅಂದರೆ ಡೈರಿಯಿಂದ ಹಾಲು ತೊಗೊಂಬಂದಿದ್ರು, ಅಂದರೆ ಬೇಕ್ರಿಗೆ ಹೋಗಿ ಹಾಲು ತೊಗೊಂಬಂದಿದ್ರು. ಸ್ವಲ್ಪ ಡೈಲಿ ನಾವು ಹಾಲನ್ನ ಅಂದರೆ ಟೀನ ಕಾಯಿಸ್ತಾ ಇರಲಿಲ್ಲ, ಇವತ್ತು ಕಾಯಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರು ಹಾಕಿ ಫಸ್ಟು ಒಂದು ಸ್ವಲ್ಪ ಶುಂಠಿ ಹಾಕಿ, ಆಮೇಲೆ 2 ಟೀ ಸ್ಪೂನು ಟೀ ಪುಡಿ ಹಾಕಿ, ಒಂದೇ ಒಂದು ಲೋಟ ಅಂದರೆ ಅರ್ಧ ಲೋಟದಷ್ಟು ಸಕ್ಕರೆನ ಹಾಕ್ತೀನಿ. ನಾನು ಸ್ಪೂನಲ್ಲೆಲ್ಲ ಹಾಕಲ್ಲ, ಲೋಟದಲ್ಲೇ ಹಾಕೋದು. ಅರ್ಧ ಲೋಟದಷ್ಟು ಸಕ್ಕರೆ ಹಾಕ್ತೀನಿ. ಅಂದರೆ ನಮ್ಮ ಮನೇಲಿರೋದು 3 ಜನ. 3 ಜನನೂ ಸ್ವಲ್ಪನೇ ಕುಡಿತಾರೆ. ಅವರಿಬ್ಬರು ಜಾಸ್ತಿನೇ ಕುಡಿತಾರೆ, ನಮ್ಮ ಅತ್ತೆ ನಮ್ಮ ಮಾವ. ನಮ್ಮ ಹಸ್ಬೆಂಡ್ ಮಾತ್ರ ಇಷ್ಟು ಕುಡಿತಾರೆ. ಅದಕ್ಕೋಸ್ಕರ ನಾನು 3 ಲೋಟ ಅಂದರೆ 2.5 ಲೋಟ ಆಗೋ ಥರ ಹಾಕ್ತೀನಿ. ಅಂದರೆ ಅರ್ಧ ಲೋಟ ಸಕ್ಕರೆನ ಹಾಕ್ತೀನಿ. ಫಸ್ಟಿಗೆ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಕುದಿದ್ರೇ ಟೀ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಶುಂಠಿ ಹಾಕೋದ್ರಿಂದ ಕೆಮ್ಮು, ನೆಗಡಿ, ಕಫ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಶುಂಠಿ ಹಾಕಿನೇ ಟೀ ಮಾಡೋದು. ನೀವು ಬೇಕಿದ್ದರೆ ಶುಂಠಿ ಹಾಕಿ ಟ್ರೈ ಮಾಡಿ ನೋಡಿ. ಕಫ, ಕೆಮ್ಮು ಅನ್ನೋದು ಜಾಸ್ತಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ಹಾಲು ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಳ್ಳಾದ್ಮೇಲೆ ಹಾಲು ಹಾಕಬೇಕು. ಹಾಲು ಹಾಕಿ ಅದು ಕೂಡ ಚೆನ್ನಾಗಿ ಮಳ್ಳಿದ್ರೆ, ಅಂದರೆ ಹಾಲು ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗೋ ಥರ ಚೆನ್ನಾಗಿ ಕುದಿಸ್ಬೇಕು. ಒಂದು 3-4 ಸತಿ ಚೆನ್ನಾಗಿ ಕುದಿಸಾದ್ಮೇಲೆ ಈ ಥರ ಜಾಲರಿ ತಗೊಂಡು ಆಮೇಲೆ ಈ ಥರ ಸೋಸಿದ್ರೆ ನೀಟಾಗಿ ಟೀ ಅನ್ನೋದು ತುಂಬ ಸೂಪರಾಗಿರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದನ್ನು ಕುಡಿತಾ ಇದ್ದರೆ ಇನ್ನೂ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೀ, ಶುಂಠಿ ಟೀ. ನೀವು ಕೂಡ ಯಾರಿಗಾದ್ರು ಬೇಕು ಅಂದರೆ ಟ್ರೈ ಮಾಡಿ. ಅದೆಲ್ಲ ಆದಮೇಲೆ ಸ್ವಲ್ಪ ಚಿಕನ್ ತೊಗೊಂಬಂದಿದ್ದು, ಬಾಯ್ಲರ್ ಕೋಳಿ. ಅದನ್ನು ನಾನು ಸ್ವಲ್ಪ ಒಂದು 7-8 ಪೀಸ್ ಹಾಕಿ ಫ್ರೈ ಮಾಡಿದೆ. ಅಂದರೆ ಸಿಂಪಲ್ಲಾಗೆ ಮಾಡಿದ್ದೀನಿ. ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ಬರೀ ಎಣ್ಣೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ. ನಾನೇನು ಕರ್ಬೇವಿನ ಸೊಪ್ಪು ಹಾಕಿಲ್ಲ. ಎಣ್ಣೆ, ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಆಮೇಲೆ ಸ್ವಲ್ಪ ಫ್ರೈ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಕಬಾಬ್ ಮಾಡೋಣ ಅಂದ್ಬಿಟ್ಟು, ಜಾಸ್ತಿ ಫ್ರೈಯಲ್ಲೇನು ಯಾರೂ ತಿನ್ನೋದಿಲ್ಲ. ಪೀಸ್ನ ಕಬಾಬಲ್ಲೇ ಜಾಸ್ತಿ ತಿಂತಾರೆ. ಅದಕ್ಕೋಸ್ಕರ ಅಂತ ಬರೀ ಅದರಲ್ಲಿ ಮಾತ್ರ ಸ್ವಲ್ಪ ಇದನ್ನು ಮಾಡಿಬಿಟ್ಟು, ಆಮೇಲೆ ಇದು ಕಬಾಬಿಗೆ ಎಲ್ಲ ಹಾಕಿ ಕಲಸಿಟ್ಟೋಣ ಅಂದ್ಬಿಟ್ಟು ಕಲಸಿಟ್ಟು, ಆಮೇಲೆ ಸ್ವಲ್ಪ ಅದನ್ನು ಕರೆದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಕಬಾಬಿಗೆ ಏನೇನೆಲ್ಲ ಹಾಕಿದ್ದೀನಿ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರು, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೇ ಒಂದು ಮೊಟ್ಟೆ, 2 ಕಬಾಬ್ ಪೌಡ್ರು. ಅಂದರೆ ಕಬಾಬ್ ಪೌಡ್ರ್ ಅದನ್ನು ಫ್ರೆಶ್ ಕಬಾಬ್ ಪೌಡ್ರೇ ನಾನು ಯಾವಾಗಲೂ ಯೂಸ್ ಮಾಡೋದು. ಅದರಲ್ಲಿ ಎಳ್ಳು ಮತ್ತು ಏನು ಹಾಕೋ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಬೆಳ್ಳುಳ್ಳಿನ ಮೇಲೆ ಚೆಚ್ಚಾಕಿ, ಸ್ವಲ್ಪ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಚೆಚ್ಚಾಕಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಆಯಿತು. ನೆಕ್ಸ್ಟು ಹಾಲು ಸಾರು ಮಾಡೋಣ ಅಂದ್ಬಿಟ್ಟು ಬದನೇಕಾಯಿ ಬಿಟ್ಟಿತ್ತು ನಮ್ಮ ಗಿಡದಲ್ಲಿ 2, ಒಂದು 3-4 ಬಿಟ್ಟಿತ್ತು. ಅದರಲ್ಲಿ ನಾನು 2 ಕಿತ್ಕೊಂಡೆ ಸಾಕು ಅಂದ್ಬಿಟ್ಟು. ನೋಡಿ, ಈ ಥರ 2. ಇವಾಗ ಬೇಸಿಗೆ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬದನೇಕಾಯಿ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 2 ಬದನೇಕಾಯಿ ಕಿತ್ಕೊಂಡೆ. ಮತ್ತು ಹೀರೆಕಾಯಿ ಬಿಟ್ಟಿತ್ತು, ಅದನ್ನು ಕೂಡ ಕಿತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೆ. ಹೀರೆಕಾಯಿ ಅದು ಕೊಳ್ತೋಗ್ಬಿಟ್ಟಿತ್ತು. ಇನ್ನೊಂದು ಚೆನ್ನಾಗಿತ್ತು. ಒಂದು ಮನೇಲೇ ಇತ್ತು, ಒಂದು ಅಂಗಡಿಯಿಂದ ತಂದಿದ್ದು. ಇನ್ನೊಂದು ಅಲ್ಲಿ ಚಿಕ್ಕದಾಗಿ ಬಿಟ್ಟಿದ್ದೆ ನೋಡಿ, ಅದೊಂದಿತ್ತು. ಅದನ್ನು ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೆ. ಅದನ್ನು ನಮ್ಮ ಯಜಮಾನ್ರ ಕೇಳಿ ಕಿತ್ತಿಸ್ಕೊಂಡೆ. ಯಾಕೆಂದರೆ ಅಲ್ಲೆಲ್ಲ ಮುಳ್ಳೆಲ್ಲ ಹಾಕಿದ್ವಲ್ಲ, ಕೈಯೆಲ್ಲ ಚುಚ್ಚುತ್ತೆ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿ ಕಿತ್ತಿಸ್ಕೊಂಡೆ. ಅವ್ರು ಕಿತ್ಕೊಟ್ರು ಪಾಪ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಿತ್ತು, ಅದನ್ನು ಕೂಡ ಅವ್ರ ಕೈಲೇ ಕಿತ್ತಿಸ್ಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗೆ ಲೈಕ್ ಕೊಡಿ.